ಆಸೆಗಳಿಗೆ ಬಲಿಯಾಗ್ತಾನೆ ಮನುಷ್ಯ, ಕೊನೆಗೆ ಆಸೆನ ಅನುಭವಿಸೋದಕ್ಕಾಗ್ತೇ ಹೋಗ್ತಾನೆ ಅಂತಾನೆ ತಿಳಿಸಿದ್ದು ಜ್ಞಾನ. ಅದೇ ಕಾಲಜ್ಞಾನ. ಈ ಕಾಲಜ್ಞಾನ ಅನ್ನೋದೇ ಮುಂದೆ ಏನಾಗುತ್ತೆ, ನಾವು ಯಾವ ರೀತಿ ಬದಲಾಗಬೇಕು, ಸ್ಪಿರಿಚುಯಾಲಿಟಿ ಪಾತ್ ಯಾವುದು, ಧರ್ಮದ ಹಾದಿನಲ್ಲಿ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ತಿಳಿಸೋ ಒಂದು ಜ್ಞಾನ ಅಷ್ಟೇ. ಅದನ್ನ ಒಳ್ಳೇದಕ್ಕೂ ಬಳಸ್ಕೋಬಹುದು, ಕೆಟ್ಟದಕ್ಕೂ ಬಳಸ್ಕೋಬಹುದು. ಒಳ್ಳೆ ದಾರಿನಲ್ಲಿ ಹೋದ್ರೆ ಯಾವ ರೀತಿ ಹೋಗ್ಬೋದು, ನಾವ್ ಯಾವ ರೀತಿ ಬದುಕ್ಬಹುದು ಅನ್ನೋದನ್ನ ಇದರಲ್ಲಿ ತಿಳಿಸಿದ್ರು. ಯಾರು ಮಹನೀಯರು ಅಂತಾರಲ್ಲ ಅಂತವ್ರು ತಿಳಿಸಿದ್ರು. ಅದನ್ನ ಒಳ್ಳೇದು ರೀತಿನಲ್ಲಿ ಜನಕ್ಕೆ ತಿಳಿಸೋ ಕೆಲಸ ಎಷ್ಟು ಜನ ಮಾಡ್ತಾ ಇದ್ದಾರೆ. ಇನ್ನ ಕೆಲವೊಬ್ರು ಅವರ ಅನುಕೂಲಕ್ಕೋಸ್ಕರ ಬೇರೆ ರೀತಿ ಜನರನ್ನ ದಾರಿ ತಪ್ಪಿಸೋ ಕೆಲಸನೂ ಆಗ್ತಾ ಇರುತ್ತೆ. ಅಂಥದ್ರಿಂದ ನಾವು ಸರಿಯಾದ ದಾರಿಗೆ ಹೋಗ್ಬೇಕಾಗಿರೋದೇ ಇಲ್ಲಿ ಮೇಯ್ನ್ ಆಗಿ. ಅದನ್ನ ಫಾಲೋ ಮಾಡ್ಲಿ ಅಂತಾನೆ ಕಾಲಜ್ಞಾನಿಗಳು ಮುಂದೆ ಈ ಥರದ್ದೆಲ್ಲ ಸಂಭವಿಸುತ್ತೆ, ಈ ಜ್ಞಾನನ ನೀವು ತಿಳ್ಕೊಂಡಿರಿ ಅಂತಾನೆ ನಮಗೆ ಎಚ್ಚರಿಸೋ ಕೆಲಸ ಮಾಡಿದ್ರು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಆ ದಾರಿನಲ್ಲಿ ಹೋದ್ರೆ, ಧರ್ಮದ ಹಾದಿ, ಸತ್ಯದ ಹಾದಿ, ಸ್ಪಿರಿಚುಯಾಲಿಟಿ ಪಾತ್ ಇದೆಲ್ಲಾನು ಇನ್ಕ್ಲೂಡ್ ಆಗಿರುವಂತ ಒಂದು ದಾರಿ ಹೋದ್ರೆ ನಮಗ್ ಬೇಕಾಗಿರುವಂಥದ್ದು ಸಿಗುತ್ತೆ. ಜೊತೆಗೆ ನೇಚರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲನೂ ಬಿಟ್ಟು ಹೋಗೋದಕ್ಕೆ ಆಗೋದೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ತುಂಬಾ ದಿನಗಳ ಮೇಲೆ ಮತ್ತೆ ಸಿಗ್ತಾ ಇದ್ದೀವಿ. ಎಷ್ಟೆಷ್ಟೋ ವಿಷಯಗಳು ನೋಡ್ತಾನೆ ಇದ್ದೀವಿ, ಟಿವಿನಲ್ಲಿ, ನ್ಯೂಸ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಬರ್ತಾನೆ ಇದೆ. ಸಾವಿರಾರು ವಿಷಯಗಳು ದಿನಕ್ಕೆ ಸಿಗುತ್ತೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ತನಕ ಸುಮಾರು 1000 ಪ್ರೋಗ್ರಾಮ್ ಕಾಲಜ್ಞಾನದ್ದೇ ಮಾಡಿದ್ದೀನಿ. ಅದರಲ್ಲಿರುವಂಥ ವಿಷಯಗಳನ್ನ ಸ್ಟಡಿ ಮಾಡೋದು, ಅಲ್ಲಾಗ್ತಾ ಇರುವಂಥ ಅನಾಹುತಗಳು ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ಇಂಥವುಗಳ ಬಗ್ಗೆನೇ ರಿಸರ್ಚ್ ಮಾಡಿ ನಿಮಗೆ ತಿಳಿಸೋ ಕೆಲಸ ಮಾಡಿದ್ದೀನಿ. ನಮ್ಮ ಜೊತೆ ಈಗ ಎಷ್ಟೆಷ್ಟೋ ಜನ ಕೂತ್ಕೊಂಡು ಮಾತಾಡಿದ್ದಾರೆ, ನಿಮಗೂ ಆ ವಿಷಯಗಳನ್ನ ತಿಳಿಸಿದ್ದಾರೆ. ಗುರುದೇವ್ ಸರ್ ಆಗ್ಬೋದು, ಸತೀಶ್ ಸರ್ ಆಗ್ಬೋದು, ಇನ್ನ ಚನ್ನಬಸವಣ್ಣ ಸ್ವಾಮಿಗಳಾಗ್ಬೋದು, ಸಲಹೆ ಸೋಮಶೇಖರ್, ಈ ಥರ ಎಷ್ಟೆಷ್ಟೋ ಜನರ ಜೊತೆ ಇನ್ನ ಡಿಸ್ಕಸ್ ಮಾಡಿದ್ದೀನಿ. ಎಷ್ಟೆಷ್ಟೋ ವಿಷಯಗಳನ್ನ ನಿಮಗೆ ತಿಳಿಸೋ ಕೆಲಸ ನಾನು ಮಾಡಿದ್ದೀನಿ. ಈಗ ಒಂದು ತಿಂಗಳು ಗ್ಯಾಪ್ ತಗೊಂಡ್ವಿ. ಯಾಕೆ, ಒಂದು ತಿಂಗಳಲ್ಲಿ ಏನಾಗಿತ್ತು ಅನ್ನೋದಾದ್ರೆ ಕೆಲವಷ್ಟು ವಿಷಯಗಳನ್ನ ರಿಸರ್ಚ್ ಮಾಡಬೇಕಾದ್ರೆ, ಹುಡುಕೊಂಡು ಹೋಗ್ಬೇಕಾದ್ರೆ ಟೈಮ್ ತಗೊಂಡ್ಬಿಡುತ್ತೆ. ನಾವು ಎಷ್ಟೋ ವಿಷಯಗಳು ಸತ್ಯ ಅನ್ಕೊಂಡಿರೋದು ಸುಳ್ಳು ಆಗಿರಬಹುದು, ನಾವಿರುವಂಥ ವರ್ಷನೇ ಸುಳ್ಳಾಗಿರ್ಬೋದು, ನಾವು ಬದುಕ್ತಾ ಇರುವಂಥ ಜಾಗನೇ ಮಾಯ ಆಗಿರ್ಬೋದು, ನಾವು ನಂಬಿರೋ ವಿಷಯಗಳೆಲ್ಲ ಕಟ್ಟು ಕಥೆಗಳಾಗಿರಬಹುದು. ಅಂಥ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂಥದ್ದನ್ನೇ ಹುಡ್ಕೊಂಡು ಹೋಗೋ ಒಂದು ಪ್ರಯತ್ನ ಈ ಒಂದು ತಿಂಗಳಲ್ಲಿ ನಾನು ಮಾಡಬೇಕಾಯ್ತು. ಏಕೆಂದ್ರೆ ಎಲ್ಲಾ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಈಗ 100 ಮೀಡಿಯಾಗಳು ನಾನು ನೋಡಿದಾಗೆ 2 ವರ್ಷದಲ್ಲಿ, ಮೊದಲೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಕತೆ ಹೇಳ್ತಾ ಇದ್ದೀರಾ ಅನ್ನೋದಾದ್ರೆ ನೋಡೋದಕ್ಕೆ ಹೋಗ್ಬಿಡಿ. ಏಕೆ ಅಂದ್ರೆ ಇರೋ ವಿಷಯನ ಹೇಳ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಂಡ್ಬಿಡುತ್ತೆ. ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು, ಇಲ್ಲದೆ ಇದ್ದವ್ರು ಬಿಡ್ಬೋದು. ಯಾರನ್ನೂ ಕೂಡ ಬಲವಂತ ಮಾಡಿ ನೋಡಿ ಅಂತ ಹೇಳೋದಕ್ಕಾಗೋದೇ ಇಲ್ಲ, ಯಾರನ್ನೂ ಕೂಡ ಮೆಚ್ಚೋದಕ್ಕೂ ಆಗೋದೇ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ಇಲ್ಲಿ ಮೆಚ್ಕೋಬೇಕಾಗಿರೋದಕ್ಕಿಂತ ನಾವು ತಿಳ್ಕೊಬೇಕಾಗಿರೋ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ವಿಷಯಕ್ಕೆ ಬರೋದಾದ್ರೆ ಜ್ಞಾನ, ಕಾಲಜ್ಞಾನ ಅಂತ ಇಟ್ಕೊಂಡು ಎಷ್ಟೆಷ್ಟೋ ಚಾನಲ್ಗಳು ಉಟ್ಕೊಂಡ್ಬಿಟ್ಟಿದ್ದಾವೆ. ನಾನು ಸುಮಾರು 2 ವರ್ಷದ ಹಿಂದೆ ಜನರಲೈಸ್ ಅಂತ ಶುರು ಮಾಡಿದಾಗ ನಾರ್ಮಲ್ ಇನ್ಫಾರ್ಮೇಶನ್ ಶುರು ಮಾಡಿದೆ. ಆಮೇಲೆ ಹೋಗ್ತಾ ಹೋಗ್ತಾ ಪಾತ್ ಚೇಂಜ್ ಆಗಿ ಕಾಲಜ್ಞಾನದ ವಿಷಯಗಳಿಗೋಯ್ತು. ರಿಸರ್ಚ್ ಮಾಡಿದ್ವಿ, ಎಷ್ಟೆಷ್ಟೋ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ, ನಿಮ್ಮ ಹತ್ರ ತಿಳ್ಕೊಂಡ್ವಿ, ನೀವು ತಿಳಿಸಿದ್ದೀರಾ, ನಾವು ನಿಮಗೆ ತಿಳಿಸೋ ಕೆಲಸನೂ ಮಾಡಿದ್ವಿ. ಯಾರ್ಯಾರ ಡಿಸ್ಕಸ್ ಮಾಡಿದಾಗ ಫೈನಲ್ ಆಗಿ ನಮಗೆ ತಿಳಿದಂಥ ವಿಷಯಗಳು ಮುಂದೆ ಇಂಥದ್ದೆಲ್ಲ ಆಗುತ್ತೆ, ಅಂಥದಕ್ಕೆ ನಾವು ಸಿದ್ಧ ಆಗಬೇಕಾಗುತ್ತೆ ಅನ್ನೋದನ್ನ ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಯ್ತು. ಆದರೆ ಸತ್ಯ ಯಾವುದು, ಸತ್ಯ ದಾರಿ ಯಾವುದು ಅನ್ನೋದನ್ನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಒಂದು ತಿಂಗಳು ನಾನು ಎಷ್ಟೆಷ್ಟು ಗುರುಗಳನ್ನ ಮೀಟ್ ಮಾಡಿದೆ. ಆ ಗುರುಗಳು ತಿಳಿಸಿದಂಥ ವಿಷಯಗಳು ತುಂಬಾನೇ ಅದ್ಭುತವಾಗಿರ್ತವೆ. ಬಟ್ ಆದರೆ ಎಲ್ಲನೂ ತಿಳ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಕಾಯಲೇಬೇಕು, ಸುತ್ತಲೇಬೇಕು, ಹೋಗಲೇಬೇಕು, ತಿಳ್ಕೊಳ್ಳೇಬೇಕು. ಅಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಿಮಗೆ ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀನಿ. ಇನ್ನು ಮುಂದೆ ಕರೆಕ್ಷನ್ ಅಂಡ್ ಕನೆಕ್ಷನ್ನ ಮಾಡೋವಂಥ ಕೆಲಸ ಮಾಡಬೇಕಾಗತ್ತೆ. ಜ್ಞಾನಿಗಳು ಆಗಿನ ಕಾಲದಲ್ಲಿ ಬರೆದ್ಬಿಟ್ರು, ಮುಂದೆ ಇನ್ನೊಂದು 30 ವರ್ಷಕ್ಕೆ ಈ ಥರ ಆಗುತ್ತೆ, ಮುಂದೆ 50 ವರ್ಷಕ್ಕೆ ಈ ಥರ ಆಗುತ್ತೆ, ಬೇಡ 100 ವರ್ಷ 500 ವರ್ಷಕ್ಕೆ ಈ ಥರ ಆಗುತ್ತೆ ಅಂತ ಬರೆದ್ಬಿಟ್ರು. ಯಾಕೆ ಅಂದರೆ ಬಾಬಾ ವಾಂಗ ಇವರೆಲ್ಲ ಬರೆದಿದ್ದು 30-40 ವರ್ಷದ ಮುಂಚೆ ಆಗಿದ್ರಿಂದ, ಬರೆದಿದ್ದು ಅಲ್ಲ ಹೇಳಿದ್ದು, 30-40 ವರ್ಷದ ಮುಂಚೆ ಆಗಿದ್ರಿಂದ ಆದ ಟೈಮ್ ತಗೊಳ್ತಾ ಇದ್ದೀನಿ. ಮುಂದೆ 500 ವರ್ಷ ಹಿಂದೆಯಿಂದನೂ ಬರೆದಿರೋರು ಇದ್ದಾರೆ. ಅಂಥ ವಿಷಯಗಳು ಮುಂದೆ ನಡೀತಾ ಇದ್ದಾವೆ. ಈಗ ಸಣ್ಣ ಪುಟ್ಟದಾಗ ಅಲ್ಲಲ್ಲೇ ಕಾಣಿಸ್ಕೊಳ್ತಾ ಇದೆ, ಬಟ್ ಮೇಜರಾಗಿ ಎಲ್ಲೂ ಆಗಿಲ್ಲ. ಯಾಕೆ ಅಂದರೆ ಒಂದು ಚಾನ್ಸ್ ಅನ್ನೋದನ್ನ ಕೊಡುತ್ತೆ, ಒಂದು ಬದಲಾವಣೆಗೆ ಒಂದು ಅವಕಾಶ ಅನ್ನೋದನ್ನ ಕೊಡ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಜ್ಞಾನ ಅನ್ನೋದೇ ಅದು. ಏನು ಮುಂದೆ ಈ ಥರ ಆಗುತ್ತಪ್ಪ, ಅದನ್ನ ನೀನು ಎದುರಿಸ್ಬೇಕು ಅಂದ್ರೆ ಸಿದ್ಧತೆ ಮಾಡ್ಕೋ, ಇಲ್ಲ ಬದಲಾಗು. 2 ಚಾನ್ಸ್ ಕೊಡೋದು. ಒಂದು, ಸಿದ್ಧತೆ ಮಾಡ್ಕೋ, ಇಲ್ಲ ನಾನು ಇದೇ ರೀತಿ ಬದುಕ್ತೀನಿ, ನಾನು ಅದನ್ನು ಎದುರಿಸ್ತೀನಿ, ಸಿದ್ಧತೆ ಮಾಡ್ಕೋ. 2ನೇದು, ಇಲ್ಲ ನಾನು ಬದಲಾಗ್ತೀನಿ, ಪ್ರಕೃತಿ ಜೊತೆಗೆ ಹೋಗ್ತೀನೋ ಇಲ್ಲ ಧರ್ಮದ ಹಾದಿನಲ್ಲಿ ಹೋಗ್ತೀನೋ, ನಾನು ಬದಲಾಗ್ತೀನಿ. 2 ಆಪ್ಷನ್ ಇರೋದು. ಗುರುಗಳಾದವ್ರು ತಿಳಿಸಿದ್ದು ಈ 2 ಆಪ್ಷನಲ್ಲಿ ಯಾವುದೇ ದಾರಿನಲ್ಲಿ ಹೋದ್ರು ನಾವು ಬಚಾವಾಗ್ಬೋದು.
ಯಾವಾಗುತ್ತೆ ಅನಾಹುತ, ಯಾವಾಗುತ್ತೆ? ನಡೀತಾನೆ ಇದೆ. ನಾವು ನೋಡ್ತಾ ಇದ್ದೀವಿ. ಈಗ ಅಮೇರಿಕಾ ಆಗ್ಬೋದು, ನ್ಯೂಜಿಲ್ಯಾಂಡು, ಬೇರೆ ಬೇರೆ ದೇಶ, ಆಸ್ಟ್ರೇಲಿಯಾ, ಈ ಕಡೆ ಫ್ರಾನ್ಸು, ಸ್ಪೇನ್, ಎಲ್ಲೂ ಬೇಡ, ನಮ್ಮ ದೇಶದಲ್ಲೇ ಲೆಕ್ಕ ಇಟ್ಕೊಳ್ಳೋದಾದ್ರೆ ಜಮ್ಮು ಕಾಶ್ಮೀರ ಕಡೆ ಯಾವ ಥರ ಆಗ್ತಾ ಇದೆ, ಉತ್ತರಾಖಂಡ್ ಯಾವ ಥರ ಆಗ್ತಾ ಇದೆ, ಕೆಸರು ಗದ್ದೆಗಳಾಗೋಗಿದೆ. ಇದೆಲ್ಲ ಕಣ್ಣು ಮುಂದೆ ನೋಡ್ತಾ ಇರೋ ವಿಷಯಗಳೇ ಬಿಡಿ. ಇದೆಲ್ಲ ಕೂಡ ಪ್ರಕೃತಿ ಒಂದು ಎಚ್ಚರಿಕೆನ ಕೊಡ್ತಾ ಇದೆ. ಮುಂದೆ ದೊಡ್ಡ ಮಟ್ಟದ ಅನಾಹುತ ಸೃಷ್ಟಿಯಾಗುತ್ತೆ, ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ. ಇಲ್ಲ ಅಂದ್ರೆ ಬದಲಾಗಿ ಅನ್ನೋದ್ರಲ್ಲಿ ಎಷ್ಟೋ ವೆರೈಟೀಸ್ ಆಫ್ ದಾರಿಗಳಿದೆ. ಬದಲಾಗಿ ಅಂತ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೆ. ಆಪ್ಷನ್ ಇದೆ, ಬದಲಾಗೋರು ಬದಲಾಗ್ಬೋದು. ಬಟ್ ಇದನ್ನ ಬಂಡವಾಳವಾಗಿ ಮಾಡಿಕೊಂಡು ಎಷ್ಟೋ ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಅಧರ್ಮದ ಹಾದಿನೇ. ಯಾರೋ ಒಬ್ರು ಹೇಳ್ಬಿಡ್ಬೋದು, ನಾನು ಎಲ್ಲರಿಗೂ ವಿಷಯನೂ ಹೇಳ್ತಾ ಇಲ್ಲ, ಇಲ್ಲಿ 100ರಲ್ಲಿ ಒಂದು 4 ಜನ ನಿಜ ಹೇಳೋರು ಇರ್ತಾರೆ, ಸತ್ಯದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋರು ಇರ್ತಾರೆ. ಸ್ವಾರ್ಥ ಇಲ್ಲಿ ಬೇಡ, ನಮ್ಗೇನು ಬೇಡಪ್ಪ, ನಾವಿಲ್ಲಿ ತಿಳಿಸ್ಬೇಕಾಗಿರೋ ವಿಷಯ ನಿಸ್ವಾರ್ಥತೆಯನ್ನು ತಿಳಿಸ್ತೀವಿ ಅನ್ನೋರು ಇರ್ತಾರೆ. ಅಂಥವ್ರನ್ನ ಫಾಲೋ ಮಾಡ್ಬೇಕು. ಬಟ್ 100 ಜನದಲ್ಲಿ ಆ 4 ಜನ ಯಾರು ಅಂತ ಚೂಸ್ ಮಾಡೋ ಅಷ್ಟೊತ್ತಿಗೆ ನಾವು ತಪ್ಪು ದಾರಿನಲ್ಲಿ ಹೊರಟೋಗಿರ್ತೀವಿ. ಅದೇ ಈಗ ಆಗ್ತಾ ಇರೋದು. ನಾನು 2 ವರ್ಷದ ಮುಂಚೆ ಅದಕ್ಕೆ ಹೇಳಿದೆ, 2 ವರ್ಷ, 2.5 ವರ್ಷ, ಇಲ್ಲ 3 ವರ್ಷ ಆಗಿರ್ಬೋದು, ಚಾನಲ್ ಶುರು ಮಾಡಿದಾಗ ಕಾಲಜ್ಞಾನದ ಬಗ್ಗೆ ಅಷ್ಟೊಂದು ಜನಕ್ಕೆ ಮಾಹಿತಿ ಕಡಿಮೆ ಇತ್ತು. ಈಗ ಹೇಗಾಗೋಗಿದೆ, ಒಂದು 2 ವರ್ಷದಲ್ಲಿ ಸುಮಾರು ಕರ್ನಾಟಕ 1ರಲ್ಲಿ ಕಾಲಜ್ಞಾನದ ಬಗ್ಗೆ ತಿಳಿಸುವಂಥದ್ದು ಒಂದು 5,000 ಚಾನಲ್ಗಳು ಉಟ್ಕೊಂಡಿದೆ. 5,000ದಲ್ಲಿ ಎಲ್ಲರೂ ಸತ್ಯ ಹೇಳ್ತಾ ಇದಾರ? ನಿಜವಾಗ್ಲೂ ಅದನ್ನೇ ಹೇಳ್ತಾ ಇರೋದು. 5,000ದಲ್ಲಿ ಕಡಿಮೆ ಅಂದರೂ 4,500ರಿಂದ ಒಂದು 4,900 ಇಟ್ಕೊಳ್ಳಿ. ಎಲ್ಲ ಕೂಡ ಏನೋ ಒಂದು ಹೇಳ್ಬೇಕು, TRP ಬೇಕು, ಅವ್ರು ಬದುಕಬೇಕು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಉಳಿದಿದ್ದು ಯಾವುದೋ ಒಂದು ಸತ್ಯ ಹೇಳೋ ಪ್ರಯತ್ನ ಮಾಡ್ತಾರೆ, ಆ ಸತ್ಯಗಳು ಮುಚ್ಚೋಗ್ತಾ ಇದೆ. ಅದನ್ನೇ ನಾವು ತಿಳ್ಕೊಬೇಕಾಗಿರೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಾಲಜ್ಞಾನ ಅನ್ನೋದು ಇಷ್ಟೇ ನಮಗೆ ತಿಳಿಸಿದ್ದು. ಭವಿಷ್ಯದಲ್ಲಿ ಈ ತರ ಬದಲಾವಣೆ ಆಗುತ್ತೆ. ಆ ಬದಲಾವಣೆಗಳಿಗೆ ನಾವು ಯಾವ ರೀತಿ ಅಡ್ಜಸ್ಟ್ ಆಗಬೇಕು, ಇಲ್ಲ ನಾವು ಅದನ್ನ ಯಾವ ರೀತಿ ಎದುರಿಸ್ಬೇಕು. ಅದು ರಾಜಕೀಯವಾಗಿ ಆಗಿರ್ಬೋದು, ಇಲ್ಲ ನೈಸರ್ಗಿಕ ಅಂತ ಕರೀತಾರೆ, ಆ ರೀತಿನೂ ಆಗಿರ್ಬೋದು. ನಾನು ಅದನ್ನೇ ಕೆಲವೊಂದು ನೋಟ್ಸ್ಗಳನ್ನು ಮಾಡ್ಕೋಬೇಕಾಯ್ತು. ನೋಟ್ಸ್ಗಳೆಲ್ಲ ಮಾಡ್ಕೊಂಡಾಗ ಎಷ್ಟೋ ಜನ ಕಾಲಜ್ಞಾನಿಗಳು ನಮ್ಮ ಜೊತೆ ಈಗಲೂ ಬದುಕ್ತಾ ಇದ್ದಾರೆ. ಇವನ್ ನೀವು ಕೂಡ ಕಾಲಜ್ಞಾನಿ ಆಗಿರ್ಬೋದು. ಯಾಕೆ ಅಂದ್ರೆ ಹಿಂದೆ ಯಾವತ್ತೋ ಒಂದು ದಿನ ಏನೋ ಒಂದು ಕಂಡಿರ್ತೀರಾ, ಮೆಡಿಟೇಷನ್ ಮಾಡುವಾಗ ಡ್ರೀಮಲ್ಲಿ ಕಂಡಿರ್ತೀರಾ, ಅದೆಲ್ಲ ಮುಂದೆ ಆಗುವಂತ ಸಿಚುಯೇಷನ್ ಆಗಿರ್ಬೋದು. ಅದನ್ನ ಬದಲಾಯಿಸೋದಕ್ಕೆ ಮುನ್ಸೂಚನೆ ಕೊಡ್ತಾ ಇರ್ಬೋದು ಪ್ರಕೃತಿ, ಇಲ್ಲ ಆಗುವಂಥದ್ದನ್ನ ತಡೆಯೋದಕ್ಕೆ ಒಂದು ಶಕ್ತಿ ಕೊಡ್ತಾ ಇರ್ಬೋದು, ಇಲ್ಲ ಹುಮ್ಮಸ್ಸನ್ನ ನಿಮ್ಮಲ್ಲಿ ತುಂಬ್ತಾ ಇರ್ಬೋದು. ಅಷ್ಟೇ. ಇಲ್ಲಿ ಮೇಜರ್ ಆಗಿರೋದು ಸಾಮಾಜಿಕ ಬದಲಾವಣೆ ಆಗುತ್ತೆ, ಪ್ರಕೃತಿನಲ್ಲಿ ಬದಲಾವಣೆ ಆಗುತ್ತೆ. ಇದನ್ನ ಸರಿ ಮಾಡ್ಕೊಳ್ಳೋ ಕೆಲಸ ಮಾಡಿ, ಇಲ್ಲ ಅಂದ್ರೆ ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ. ಅಷ್ಟೇ ಇಲ್ಲಿ ಕಾಲಜ್ಞಾನದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಮೇನ್ ಆಗಿ ಜ್ಞಾನ ಸಿಂಪಲ್ ಆಗಿ ಕಾಲದ ಬಗ್ಗೆ ಇರುವಂತ ಜ್ಞಾನ ನಮಗ್ ತೋರಿಸ್ತಾ ಇರೋ ದಾರಿ ಸತ್ಯ, ಧರ್ಮ. ಈ 2 ದಾರಿನಲ್ಲಿ ಹೋಗಿ ನಿಮ್ಮನ್ನ ಕಾಲ ಕಾಪಾಡುತ್ತೆ ಅಂತ ಅಷ್ಟೇ ಹೇಳುತ್ತೆ. ಅಧರ್ಮದ ದಾರಿನಲ್ಲಿ ಎಲ್ಲ ಹೋಗ್ತಾ ಇದ್ದೀರ, ಎಲ್ಲ ಬದುಕ್ತಾ ಇದ್ದೀವಿ, ಏನು ಮಾಡೋದಕ್ಕಾಗೋದಿಲ್ಲ. ಸಾಮಾಜಿಕ ವ್ಯವಸ್ಥೆ ಅನ್ನೋದೇ ಆ ಥರ ಇದೆ. ಅವ್ರಿಗೆಲ್ಲ ಕೆಟ್ಟದಾಗ್ಬಿಡುತ್ತಾ, ಒಳ್ಳೇದೇ ಆಗ್ತಾ ಇದೆಯಲ್ಲ, ನೆಮ್ಮದಿಯಾಗಿರ್ತೀರ ಅನ್ಕೋಬಹುದು. ಅದಕ್ಕೆಲ್ಲ ಉತ್ತರ ಮುಂದೆ ಕೊಡ್ತಾ ಹೋಗ್ತೀನಿ. ನಾನು ಈ 1 ತಿಂಗಳು ಅದು ಇದು ಸ್ಟಡಿ ಮಾಡಿದಾಗ ಅನುಭವಗಳಿಗೆ ಬಂದಂಥದ್ದು, ಬೇರೆ ಬೇರೆಯವರು ತಿಳಿಸಿದಂಥದ್ದು, ಗುರುಗಳಾದವರು ದಾರಿ ತೋರಿಸಿದಂಥದ್ದು ಎಷ್ಟೆಷ್ಟು ವಿಷಯಗಳಿದಾವೆ. ಅಂಥದ್ದನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ನಾವು ನಂಬಿರುವಂಥದ್ದೆಲ್ಲ ಸತ್ಯ ಅಲ್ಲ, ಓದಿರುವಂಥದ್ದೆಲ್ಲ ಸತ್ಯ ಅಲ್ಲ. ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು, ಇದು ಸತ್ಯನಾ ಅನ್ನೋ ಕಾಲ ಕೂಡ ಬರುತ್ತೆ ಅಂತಾನೆ ಜ್ಞಾನಿಗಳು ಬರೆದ್ರು. ಇವಾಗ್ಲೂ ಅದು ನಡೆಯೋದಕ್ಕೆ ಶುರುವಾಗಿದೆ. ಭವಿಷ್ಯನ ಎದುರಿಸೋದಕ್ಕೆ ಸಿದ್ಧ ಆಗಬೇಕು, ಭವಿಷ್ಯದ ಜೊತೆ ಹೋಗೋದಕ್ಕೆ ಸಿದ್ಧ ಆಗಬೇಕು. ನಾವೇನು ಯೋಚನೆ ಮಾಡೋದು ಬೇಡ, ನಾವು ನೆಮ್ಮದಿಯಾಗಿದ್ದೀವಲ್ಲಪ್ಪ, ಇನ್ನೊಂದು 10 ವರ್ಷ ಏನೋ 15 ವರ್ಷ ನಾವು ಬದುಕಿರ್ತೀವಿ, ಅಷ್ಟ ತನಕ ಇದ್ರೆ ಸಾಕು. ಬಟ್ ಆದ್ರೆ ನೀವು ಏನೋ ಮಾಡ್ತಾ ಇದ್ದೀರಲ್ಲ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಯೋಚನೆ ಮಾಡಿದ್ದೀರಾ? ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರಿವರು ಮೋಸ ಮಾಡಿ ಅವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಎಳೆದು ಏನೋ ಮಾಡಿ ಫ್ಯೂಚರ್ಗೆ ಅಂತ ಮಾಡಿಟ್ಟಿರೋದು ಅವ್ರು ಅನುಭವಿಸೋದಕ್ಕೆ ಆಗದೆ ಇರ್ಬೋದು. ಅಂತ ಟೈಮ್ ಬರುತ್ತೆ. ಅದೇ ಜ್ಞಾನ, ಅದೇ ಕಾಲದ ಜ್ಞಾನ. ಭವಿಷ್ಯವಾಣಿ ಅಂತಾನೆ ಹೇಳಿದ್ದು. ಸಿಂಪಲ್ ಆಗಿ ಹೇಳ್ಬಿಟ್ರು ಆಗಿನ ಕಾಲದಲ್ಲಿ. ಭವಿಷ್ಯವಾಣಿ ಈ ತರ ಇರುತ್ತೆ. ಯಾಕೆ ಅಂದ್ರೆ ಮನುಷ್ಯನ ಆಸೆಗೆ ಒಂದು ಕಂಟ್ರೋಲ್ ಹಾಕ್ಬೇಕು ಅಂತ. ಆಸೆಯಿಂದ ನಾವು ಏನೇನ್ ಮಾಡ್ತಾ ಇದೀವಿ, ನಮ್ಮ ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು, ನಾನು ಐಷಾರಾಮಿ ಜೀವನ ನಡೆಸಬೇಕು, ನಾನು ಅವ್ರಿಗಿಂತ ಚೆನ್ನಾಗಿ ಬದುಕಬೇಕು, ಖುಷಿಯಾಗಿ ಬದುಕಬೇಕು ಅಂತ ಬೇರೆಯವ್ರ ಹತ್ರ ಕಿತ್ಕೊಂಡು ತಿಂತೀವಿ, ಇನ್ನೊಂದು ಮಾಡ್ತೀವಿ. ಇದೆಲ್ಲದಕ್ಕೂ ಒಬ್ರನ್ನ ಹಾಳು ಮಾಡ್ತೀವಿ, ಒಬ್ರು ತಲೆ ಮೇಲೆ ಕೈ ಇಡ್ತೀವಿ, ಒಬ್ರನ್ನ ಏನೇನೋ ಮಾಡ್ತೀವಿ ಬಿಡಿ. ಒಟ್ಟಿನಲ್ಲಿ ಎಲ್ಲ ನಮ್ಮ ಖುಷಿಗೋಸ್ಕರ, ನಮ್ಮ ಆಸೆ ಪೂರೈಸ್ಕೊಳ್ಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತೀವಿ. ಇದನ್ನೆಲ್ಲ ತಪ್ಪು ಅಂತ ಹೇಳಿದ್ದೆ ಆ ಜ್ಞಾನ. ಆಸೆಗಳಿಗೆ ಬಲಿ ಆಗ್ತಾನೆ ಮನುಷ್ಯ,
ಕೊನೆಗೆ ಆಸೆನ ಅನುಭವಿಸೋದಕ್ಕಾಗ್ತೇ ಹೋಗ್ತಾನೆ ಅಂತಾನೆ ತಿಳಿಸಿದ್ದು ಜ್ಞಾನ. ಅದೇ ಕಾಲಜ್ಞಾನ ಆಯ್ತು. ಹಿಂದೆ ಬರೆದವರು ಮುಂದೆ ಆಗುತ್ತೆ ಅಂತ ಹೇಳಿದ್ರು, ಅಂದ್ರೆ ಆಗ ಅವ್ರಿಗೆ ಅನುಭವಕ್ಕೆ ಬಂದಿತ್ತು ಮುಂದೆ ಈ ತರ ಎಲ್ಲ ನಡೆಯುತ್ತೆ ಅಂತ. ಅದೇ ಜ್ಞಾನ ಆಯ್ತು. ಬಟ್ ನಮ್ಮ ಜನ ಹೇಗೆ ಅಂದ್ರೆ ಅವ್ರು ಹೇಳಿದ್ದನ್ನ ಕೇಳೋದಕ್ಕೆ ಒಪ್ಪೋದೇ ಇಲ್ಲ. ಈಗ ಬಸವಣ್ಣವ್ರು ಹೇಳಿದ್ರು ಬೇಡ, ಇನ್ನ ಎಷ್ಟೆಷ್ಟೋ ಜನ ಜಾನಪದ ಹಾಡುಗಳಲ್ಲಿ ಹೇಳಿದ್ರು. ಸಿದ್ದಪ್ಪಾಜಿ ಅವರು ಹೇಳಿದ್ದಾರೆ, ಈ ಕಡೆ ನಮ್ಮ ಬಸವಣ್ಣವರ ಅನುಯಾಯಿಗಳಾದವ್ರು ಎಷ್ಟೆಷ್ಟೋ ಜನ ಹೇಳಿದ್ರು. ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಹೆಸರು ಎಲ್ಲಾರು ಕೇಳಿರ್ತೀವಿ, ಅಚ್ಯುತಾನಂದ ದಾಸ್ ಅವರು, ಇವರೆಲ್ಲ ಹೇಳಿದ್ದು ಅದೇ. ಆಸೆ ಅನ್ನೋದು ಮುಂದೆ ಮನುಷ್ಯನ ಸಂತತಿನ ನಾಶದ ಕಡೆ ಕರ್ಕೊಂಡು ಹೋಗುತ್ತೆ. ಕೆಲವೊಬ್ರು ಅದರಿಂದ ಹೊರಗಡೆ ಬಂದು ಒಳ್ಳೆ ದಾರಿನಲ್ಲಿ ಹೋಗೋ ಪ್ರಯತ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಅಧರ್ಮದ ಹಾದಿ, ಅಸತ್ಯದ ಹಾದಿ ಹಿಡಿತೀವಿ ಅನ್ನೋದೇ ಕಾಲಜ್ಞಾನಿಗಳು ಬರೆದಿದ್ದು. ಅದೇ ಹೇಳಿದ್ದು, ಸಾಮಾಜಿಕ ಬದಲಾವಣೆ ಆಗತ್ತೆ, ಅದಕ್ಕೆ ತಕ್ಕನಾಗಿ ಪ್ರಕೃತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನಾವು ಪ್ರಕೃತಿನ ಕಿತ್ಕೊಂಡು ತಿನ್ಬಿಟ್ವಿ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ. ಪ್ರಕೃತಿ ಪಾಠ ಕಲಿಸ್ತಾ ಹೋಗುತ್ತೆ, ಎಚ್ಚರಿಸ್ತಾ ಹೋಗುತ್ತೆ. ಎಚ್ಚರಿಸಿದಾಗ್ಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಬಲಿ ಪಡೆಯುತ್ತೆ. ಅದನ್ನ ಈಗ ಕಣ್ಣಾರೆ ನೋಡ್ತಾ ಇದೀವಿ. ಭೂಕಂಪದ ರೂಪದಲ್ಲಿ ಆಗಿರ್ಬೋದು, ಇಲ್ಲ ಸುನಾಮಿ ರೂಪದಲ್ಲಿ, ಇಲ್ಲ ಸುಂಟರಗಾಳಿ ರೂಪದಲ್ಲಿ, ಏನೇನೋ ರೂಪದಲ್ಲಿ, ಒಟ್ನಲ್ಲಿ ಎಷ್ಟೋ ರೂಪದಲ್ಲಿ ಬಲಿ ಪಡಿತಾ ಇದೆ ಮನುಷ್ಯರನ್ನ ಬೇರೆ ಬೇರೆ ಭೂಭಾಗದಲ್ಲಿ. ಕಣ್ಣಾರೆ ನೋಡ್ತಾ ಇದೀವಿ, ಡೈಲಿ ನ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೀರಾ. ಈಗಲೂ ಸಮಯ ಇದೆ, ಇನ್ನ ಸಮಯ ಕೊಟ್ಟಿದೆ. ನಾವು ನಂಬಿರೋದು ಸ್ವಲ್ಪ ಸುಳ್ಳಾಗಿರ್ಬೋದು, ಆ ಸುಳ್ಳನ್ನ ಸತ್ಯ ಮಾಡ್ಕೋಬೇಕಾ, ಅದನ್ನೇ ನಂಬ್ಕೊಂಡು ಬದುಕ್ಬೇಕಾ, ಅದು ನಿಮಗ್ ಬಿಟ್ಟಿದ್ದು. ಬಟ್ ಅದನ್ನ ಮೀರಿದ ಸತ್ಯ ಇದೆ, ಆ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನಮ್ಮ ಕೈಲಾಗೋ ಮಟ್ಟಿಗೆ ತಿಳಿಸೋ ಕೆಲಸ ಮಾಡ್ತೀವಿ. ಇಲ್ಲಿ ಕಾಲಜ್ಞಾನ ನಮಗ್ ತೋರಿಸ್ಬಿಟ್ಟಿದೆ ದಾರಿನ. ಧರ್ಮದ ಹಾದಿ, ಸತ್ಯದ ಹಾದಿ ಕರ್ಕೊಂಡೋಗಿ ಒಂದು ಕರೆಕ್ಷನ್ ಮಾಡಿ, ಒಂದು ಕನೆಕ್ಷನ್ ಅನ್ನೋದನ್ನ ಮಾಡಿ, ಕರೆಕ್ಷನ್ ಜನರ ತಪ್ಪುಗಳನ್ನಾಗ್ಬೋದು, ನಮ್ಮ ತಪ್ಪುಗಳನ್ನಾಗ್ಬೋದು ತಿದ್ದುಕೊಳ್ಳೋ ಒಂದು ಅವಕಾಶ. ಕನೆಕ್ಷನ್, ಒಬ್ರಿಗೊಬ್ರು ಬಾಂಡಿಂಗ್, ಏನ್ ಮಾಡಬೇಕು, ಪ್ರಕೃತಿಗೋಸ್ಕರ ಏನ್ ಮಾಡಬೇಕು, ಸಮಾಜಕ್ಕೋಸ್ಕರ ಏನ್ ಮಾಡಬೇಕು, ಆ ಕನೆಕ್ಷನ್, ಈ ಎರಡನ್ನ ಮಾಡ್ಕೊಳ್ಳಿ ಅನ್ನೋದೇ ಗುರುಗಳು ಹೇಳುವಂಥದ್ದು. ಸತ್ಯವಾದ ದಾರಿನಲ್ಲಿರುವಂಥ ಗುರುಗಳಾದವರು ತಿಳಿಸೋದಿಷ್ಟೇ. ಒಂದು ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೋಬೇಕು, ಒಂದು ಸಮಾಜನ ಕರೆಕ್ಷನ್ ಮಾಡಬೇಕು, ಜೊತೆಗೆ ಒಂದು ಕನೆಕ್ಷನ್, ಬಾಂಡಿಂಗ್ ಅನ್ನೋದನ್ನ ಬೆಳೆಸ್ಕೋಬೇಕು. ಈ ಎರಡರ ಇದ್ರೆ ಸಾಕು, ನಾವು ಮುಂದೆ ಏನು ಬಂದ್ರು ಎದುರಿಸ್ಬೋದು. ಬದಲಾವಣೆಯನ್ನ ನಮ್ಮ ಕೈಲೇ ನಾವೇ ಮಾಡ್ಕೋಬಹುದು. ಅದೇ ಕಾಲಜ್ಞಾನ ತಿಳಿಸಿದ್ದು. ಆ ವಿಷಯಗಳನ್ನ ನಾನು ಇನ್ನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಷ್ಟಾದವ್ರು ನೋಡ್ಬೋದು, ಎಲ್ಲಾನು ನೋಡ್ಲೇಬೇಕು, ಕಮೆಂಟ್ ಹಾಕ್ಲೇಬೇಕು ಅಂತ ಇಲ್ಲ. ನೋಡೋರು ನೋಡಿ, ಕೇಳೋರು ಕೇಳಿ. ಯಾಕೆ ಅಂದ್ರೆ ಒಳ್ಳೆಯವ್ರು ಹೇಳಿದ್ದು, ಬಸವಣ್ಣ ಅವ್ರು ಹೇಳಿದ್ದನ್ನೇ ಕೇಳೋದಕ್ಕೆ ರೆಡಿ ಇರ್ಲಿಲ್ಲ ನಮ್ಮ ಜನ. ಇನ್ನು ನಾವ್ ಹೇಳೋದನ್ನೆಲ್ಲ ಕೇಳ್ಬಿಡ್ತೀರಾ? ಕೇಳೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಬಿಡಿ. ನಮಗೇನು ಟೈಮ್ ಪಾಸ್ ಆಗಬೇಕು, ಕ್ರೇಜ್ ಬೇಕು ಟೈಮ್ ಪಾಸ್ ಮಾಡಿ ಖುಷಿಯಾಗಿರಿ. ಇರೋಷ್ಟು ದಿನ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಿ. ಜೊತೆಗೆ ಸತ್ಯ ಯಾವುದು, ಧರ್ಮ ಯಾವುದು, ನಾವು ಯಾವ ಹಾದಿನಲ್ಲಿ ಹೋಗ್ತಾ ಇದೀವಿ ತಿಳ್ಕೊಂಡು ಬದುಕೋಣ ಅಷ್ಟೇ. ಟೈಮ್ ಪಾಸ್ ಮಾಡೋದು ತಪ್ಪಲ್ಲ, ಆದ್ರೆ ತಿಳ್ಕೊಂಡು ಬದುಕಿ ಅಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.